ಕುಮಟಾದ ಸುಲಭ ಸೇವಾ ಸಂಸ್ಥೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದೌರ್ಜನ್ಯ ವಿರೋಧಿ ದಿನದ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸುಲಭ ಸೇವಾ ಸಂಸ್ಥೆ ಅಧ್ಯಕ್ಷ ದಿವಾಕರ್ ಅಘನಾಶಿನಿ ಮಾತನಾಡಿ, ದೌರ್ಜನ್ಯ ನಡೆದಾಗ ಅದರ ವಿರುದ್ಧ ಯಾರ ಭಯವಿಲ್ಲದೆ ಧ್ವನಿ ಎತ್ತುವ ಕಾರ್ಯವನ್ನ ಎಲ್ಲರೂ ಮಾಡಬೇಕು ಎಂದು ಹೇಳಿದರು. ಸಂಸ್ಥೆಯ ಸಿಇಒ ಪ್ರೀತಿಗೌಡ ಮಾತನಾಡಿ, ಮಹಿಳೆಯರಿಂದಲೇ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಎಂದು ಅಭಿಪ್ರಾಯವನ್ನು ಹಂಚಿಕೊಂಡರು. ಸುಲಭ ಸೇವಾ ಸಂಸ್ಥೆ ಹಲವಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯವನ್ನ ಮಾಡುತ್ತಾ ಬಂದಿದೆ. ಕೃಷಿ ಮಾಹಿತಿ, ರಕ್ತದಾನ ಶಿಬಿರ, ಮಾದಕ ದ್ರವ್ಯ ವ್ಯಸನದಿಂದಾಗುವ ಅಪಾಯದ ಕುರಿತು ಜಾಗೃತಿ, ಉಚಿತ ಆರೋಗ್ಯ ಶಿಬಿರ, ಸಾಧಕರಿಗೆ ಸಮ್ಮಾನ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ವಿಷಯದ ಕುರಿತಾಗಿ ಸ್ಪರ್ಧೆ ಹಾಗೂ ಮಾಹಿತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ ಎಂದು ಹೇಳಿದರು. ನನ್ನ ವೈಯಕ್ತಿಕವಾಗಿ ಹೇಳ್ತಿದ್ದೀನಿ, ದೌರ್ಜನ್ಯ ವಿಚಾರಗಳೆಲ್ಲವೂ ಸಹ ಜೀವನ ಶೈಲಿಯಿಂದ ಆರಂಭವಾಗ್ತದೆ. ಒಂದು ಒಳ್ಳೆ ಮನಸ್ಸುಗಳಿದ್ರೆ, ನೀವು ನೋಡೋ ದೃಷ್ಟಿಕೋನ ಚೆನ್ನಾಗಿದ್ರೆ, ಆ ದೌರ್ಜನ್ಯಗಳು ಸಹ ಅಷ್ಟು ಕಂಟ್ರೋಲ್ ಇರುತ್ತೆ. ಕಾರ್ಯಕ್ರಮದಲ್ಲಿ ಸಂಘದ ಮಹಿಳೆಯರ ಜೊತೆ ಸಂಸ್ಥೆಯ ಸಿಬ್ಬಂದಿಗಳಾದ ಕೇಶವ್ ಅಂಬಿಕಾ, ವಿಜಯ ನಾಯ್ಕ್, ಪ್ರಮೋದ್ ಪಟಕಾರ್, ಮಮತಾ ನಾಯ್ಕ್ ಇತರರು ಹಾಜರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.